ನಮಸ್ಕಾರ. ಆಹಾರ ಆರೋಗ್ಯ ಅಧ್ಯಾತ್ಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಸಂಸ್ಕಾರದ ಬೆಳಕು ನಮ್ಮ ಜನರಲ್ಲಿ ಸಂಸ್ಕಾರವನ್ನು ಬೆಳೆಸೋದಕ್ಕಾಗಿ ಗುರುವಾರ ಅಂತಂದ್ರೆ ಗುರುವಿನ ವಾರ, ಗುರುರಾಯರ ವಾರ ಅಂತ. ಗುರು ಅಂತಂದ್ರೆ ಬೆಳಕು. ಹಾಗಾಗಿ ಈ ಸಂಸ್ಕಾರದ ಬೆಳಕನ್ನ ಗುರುರಾಯರ ಬದುಕಿನಿಂದ ತಿಳಿಸ್ಕೊಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಿಲ್ಪಾ ಧ್ರುವಕುಮಾರ್. ಅವರು MBBS ನಲ್ಲಿ 5 ಚಿನ್ನದ ಪದಕ ಪಡೆದು ಮುಂದೆ ಬಯೋಕೆಮಿಸ್ಟ್ರಿಯಲ್ಲಿ MD ಮಾಡಿ ಸೆಂಟ್ ಜಾನ್ಸ್ನಿಂದ ಈಗ ಅವರು ಸ್ಟ್ರೆಸ್ ಸೈಕಾಲಜಿ ಬಗ್ಗೆ ಕೂಡ ಸ್ಟಡಿ ಮಾಡಿ ಈಗ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಅಂಡ್ ಡೈರೆಕ್ಟರ್ ಆಫ್ ಲ್ಯಾಬ್ ಟೆಕ್ನಾಲಜಿ ಅಂತ ಮೆಡಿಕಲ್ ಕಾಲೇಜಲ್ಲಿ ಇದ್ದಾರೆ. ಆದರೆ ಎಷ್ಟೇ ವಿಜ್ಞಾನವಿದ್ರೂ ಕೂಡ ಅವರು ತತ್ವಜ್ಞಾನವನ್ನ ಮರ್ತಿಲ್ಲ. ಯಾಕಂದ್ರೆ ಗುರುಗಳ ಜ್ಞಾನ ಅವರು ಪಡೆದಿದ್ದಾರೆ. ಹಾಗಾಗಿ ಇವತ್ತು ಅವರು ನಮಗೆ ಗುರುಗಳ ಅಂದ್ರೆ ಗುರುರಾಯರ, ರಾಘವೇಂದ್ರ ರಾಯರ ಬದುಕು, ಅದರಿಂದ ಕಲಿಬೇಕಾದಂಥ ಚಿನ್ನದಂಥ ನಮ್ಮ ಮಾತುಗಳು, ಅವ್ರು ಹೇಗೆ ನಮಗೆ ಆದರ್ಶ ಆಗ್ತಾರೆ ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿಲ್ಪಾ ಅವರೇ. ನಮಸ್ಕಾರ ಮೇಡಮ್, ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ತುಂಬಾ ಹೇಳಿ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡೋದು ತುಂಬಾ ಕಷ್ಟ, ತುಂಬಾ ಸಣ್ಣವಳು. ತಿಳಿದಷ್ಟು ನಾನು ಇವತ್ತು ಹೇಳಬಲ್ಲೆ. ಒಂದು ಅಳಿಲು ಸೇವೆ ಅಥವಾ ತುಂಬಾ ಒಂದು ಸಾಸಿವೆ ಕಾಳಷ್ಟು ಜ್ಞಾನನೂ ಇಲ್ಲ. ಏನು ಗೊತ್ತಿದೆ ಇವಾಗ ಅವ್ರನ್ನ ನಾವು ಕಲ್ಪವೃಕ್ಷ, ಕಾಮಧೇನು, ಕೇಳಿದ್ದನ್ನು ಕೊಡುವ ಗುರುಗಳು ಅಂತ ಹೇಳ್ತೀವಿ. ಅದು ಅಷ್ಟು ಮಾತ್ರ ಅಲ್ಲ, ಅವರ ಜ್ಞಾನ ಎಂಥದ್ದು, ಅವರು ನಮಗೆ ಜೀವನದಲ್ಲಿ ಹೇಳ್ಕೊಟ್ಟ ಪಾಠ ಏನು ಅಂತದ್ದು ನಾವು ಒಂದು ಮನದಟ್ಟು ಮಾಡ್ಕೊಂಡ್ರೆ ನಮಗೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಎದುರಿಸ್ಲಿಕ್ಕೆ ಸಹಾಯ ಆಗತ್ತೆ. ಖಂಡಿತ ಖಂಡಿತ. ತುಂಬಾ ಸತ್ಯವಾದನ್ನ ಮಾತು ಮಾಡಿದ್ರಿ. ಯಾಕಂದ್ರೆ ಇವತ್ತು ಮಕ್ಕಳು ಹೇಗಾಗಿದ್ದಾರೆ ಅಂದ್ರೆ, ಯುವಕರು ತಮ್ಮ ಬದುಕನ್ನ ನಷ್ಟ ಮಾಡ್ಕೊಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಹತಾಶರಾಗ್ತಾ ಇದ್ದಾರೆ. ಆದ್ರೆ ಬದುಕಿನಲ್ಲಿ ಕಷ್ಟ ಅಂದ್ರೆ ಏನು, ಆ ಕಷ್ಟವನ್ನ ಮೆಟ್ಟಿ ನಿಲ್ಲೋದ್ರೇನು ಅಂತ ರಾಯರ ಬಾಲ್ಯದಿಂದ ಅವರ ತಾಯಿಯ ಸಾಧನೆ, ಆ ತಾಯಿಯ ತಾಳ್ಮೆ ಮತ್ತೆ ತ್ಯಾಗ, ಅದನ್ನ ನಾವು ತಿಳ್ಕೊಳ್ಳಬೇಕು. ದಯವಿಟ್ಟು ತಿಳಿಸಿ. ಹೌದು ಮೇಡಮ್, ರಾಯರದು ಸಾಧನೆ ಅಥವಾ ಅವರ ಪಾಠ ಶುರುವಾಗೋದು ನಮ್ಗೆ ಅವರ ವಂಶದಿಂದ. ಹ್ಮ್ ಅವರ ತಾತ ಆಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಮಹಾಜ್ಞಾನಿಗಳು. ಹ್ಮ್ ನಾನೆಲ್ಲಿ ಅವರ ತಾಯಿ ಬಗ್ಗೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಅವರ ಹ್ಮ್ ತಂದೆ ಹೆಸರು ತಿಮ್ಮಣ್ಣ ಭಟ್ರು ಅಂತ, ತಾಯಿ ಹ್ಮ್ ಹೆಸರು ಗೋಪಿಕಾಂಬ ಅಂತ. ಹ್ಮ್ ಅವ್ರಿಗಾಗ್ಲೇ 2 ಮಕ್ಕಳು ಇರ್ತಾರೆ. ದೊಡ್ಡ ಹ್ಮ್ ಒಬ್ರು ಹ್ಮ್ ಒಂದು ಹೆಣ್ಣು ಮಗು ಇರುತ್ತೆ, ವೆಂಕಟಾಂಬ. ಆಮೇಲೆ ಹ್ಮ್ ಇನ್ನೊಬ್ರು ಗುರುರಾಜ ಅಂತ ಅಣ್ಣ ಇರ್ತಾರೆ. ಹ್ಮ್ ಆಮೇಲೆ ರಾಯರ ಜನನ ಹ್ಮ್ ಆಗತ್ತೆ ವೆಂಕಟನಾಥ ಅಂತ. ಹ್ಮ್ ಅವರು ರಾಯರ ಜನನ ಆದ್ಮೇಲೆ ಅವರು ಹ್ಮ್ ಚೌಳ ಅಂತ ಮಾಡ್ತಾರೆ. ಸೊ ಹ್ಮ್ ಚಿಕ್ಕ ವಯಸ್ಸಿನಲ್ಲೇ ಅದು ಹೌದು. ಆದ ಕೂಡ್ಲೆ ಅವರ ತಂದೆಯವರು ತೀರ್ಕೊಂಡ್ಬಿಡ್ತಾರೆ. ಸೊ ಹ್ಮ್ ಅವರ ತಂದೆಯವರು ತೀರ್ಕೊಂಡಾಗ ಅವರ ತಾಯಿ ಹ್ಮ್ ಒಬ್ರೆ ಹ್ಮ್ ಅವರನ್ನ ಸಾಕಿ ಅವರು ದೊಡ್ಡ ವಿದುಷಿಗಳಾಗಿರ್ತಾರೆ. ಅಂದ್ರೆ ಹಾ ಆ ಹಾ ಕಾಲದಲ್ಲೇ ಅವರ ವಂಶ ಎಲ್ಲ ವೀಣಾ ಪಂಡಿತರು ಕೂಡ, ಈ ಹಾ ಹಾ ವೇದಾಧ್ಯಯನ ಅಲ್ಲದೆ ವೀಣಾ ಹ್ಮ್ ಪಂಡಿತರು ಕೂಡ. ಅವರ ತಾಯಿ ಹ್ಮ್ ದೊಡ್ಡ ಹ್ಮ್ ವಿದುಷಿ ಆಗಿರ್ತಾರೆ, ಹಾ ತುಂಬಾ ಶ್ರೀಮಂತರಾಗಿರ್ತಾರೆ ಅವರ ತಾಯಿಯವರು. ಸೊ ಅವರು ಹ್ಮ್ ಏನಂದ್ರೆ ಎಲ್ಲಾ ಹ್ಮ್ ಹೆಂಗಸರನ್ನ ಕರ್ಕೊಂಡು ಅಧ್ಯಯನ ಮಾಡಿಸೋದು, ಆಗಿನ ಕಾಲಕ್ಕೆ ಇದೆಲ್ಲ ಮಾಡ್ತಾ ಇದ್ರು. ಸೊ ಇವಾಗ ಹೌದು ನಾವು ಸಿಂಗಲ್ ಮದರ್ ಅಂತ ಕಾನ್ಸೆಪ್ಟ್ ಬಂದಿದೆ, ವಿಮೆನ್ ಹೌದು ಎಂಪವರ್ಮೆಂಟ್, ಇದೆಲ್ಲ ಅವರ ತಾಯಿ ಅವಾಗ್ಲೇನೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಹೌದು ಸಣ್ಣ ವಯಸ್ಸಲ್ಲಿ ಅವರ ಗಂಡನನ್ನು ಕಳ್ಕೊಂಡು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ರು ಒಂದು ಹ್ಮ್ ದೊಡ್ಡ ನಿದರ್ಶನ ಆಗತ್ತೆ ತಾಯಿಯ ಹೌದು ಪ್ರಾಮುಖ್ಯತೆ. ಒಂದು ಹೆಣ್ಣು ಮಗುವಿನ ಒಂದು ಹೆಂಗಸರ ಪ್ರಾಮುಖ್ಯತೆ ಒಂದು ಕುಟುಂಬದಲ್ಲಿ ಏನು ಹ್ಮ್ ಅನ್ನೋದು, ಇದು ಫಸ್ಟ್ ಮೊದಲಿಗೆ ನನಗೆ ಇಷ್ಟ ಆಗಿದ್ದು ಅಥವಾ ನಾವು ಕಲಿಬೇಕಾದ ಪಾಠ ಅಂತ ಅವರ ವಂಶದಿಂದಾನೇ ಶುರುವಾಗತ್ತೆ. ಅವರ ಹೌದು ತಾಯಿ ಒಂದು ಆ ಕಾಲದಲ್ಲಿ ರಾಯರನ್ನ ಬೆಳೆಸ್ತಾರೆ. ಒಳ್ಳೆ ಅಧ್ಯಯನದ ಕಡೆಗೆ ಅವರ ಮನದಟ್ಟು ಮಾಡ್ಕೊಡೋ ತರ ಹ್ಮ್ ಅವರ ಹ್ಮ್ ಒಂದು ಪ್ರೇರಣೆಯಾಗಿ ನಿಂತ್ಕೋತಾರೆ ಇಡೀ ಹ್ಮ್ ಕುಟುಂಬಕ್ಕೆ. ಸೊ ಹ, ಇದು ನಾವು ಬಹಳ ದೊಡ್ಡ ಪಾಠ ಅವರ ತಾಯಿಯಿಂದ ಕಲಿಬೇಕಾಗಿದ್ದು. ನಿಜ ಆ, ನಿಜ ನಿಜ. ಅಂತಂದ್ರೆ ಆ ತಾಯಿಯ ತ್ಯಾಗ ಎಷ್ಟು ಮಹತ್ವದಂತ. ಅದಕ್ಕೆ ನಾವು ಹೇಳ್ತೀವಿ, ಪ್ರಕೃತಿ, ಹೆಣ್ಣು ಪ್ರಕೃತಿ, ಆದ್ರೆ ತಾಯಿ ಸಂಸ್ಕೃತಿ. ಹೆಣ್ಣು ಏನಂತೀರಂದ್ರೆ, ನಾವು ಸುಂದರಿ ಅಂತೀವಿ, ಆದ್ರೆ ತಾಯಿ ಸರಸ್ವತಿ. ನಾವು ಬರೀ ಹೆಣ್ಣನ್ನ ಸುಂದರಿ ಪ್ರಕೃತಿ ಅಂತ ನೋಡಿದ್ರೆ ಸಾಲದು, ಅವಳು ಸಂಸ್ಕೃತಿ, ಮಕ್ಕಳಲ್ಲಿ ಸಂಸ್ಕಾರ ತುಂಬಿಸುವಂಥವಳು ಅಂತ ಬಹಳ ಮುಖ್ಯ. ಇನ್ನು ರಾಯರು ಹೇಗೆ ಅವರು ಅಧ್ಯಯನ ಬಗ್ಗೆ ಅಷ್ಟೊಂದು ಒಲವು ಇಟ್ಕೊಂಡು ಹೇಗೆ ಯಾವ ಸಿದ್ಧಿಯಿಂದ ಅವರು ಮಾಡ್ತಾರೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದ್ರೆ ಚಿಕ್ಕ ಆಯ್ತು. ವಯಸ್ಸಿನಲ್ಲಿ ಓದೋದ ಕಡೆಗೆ, ಅಧ್ಯಯನದ ಕಡೆಗೆ, ತತ್ವಜ್ಞಾನದ ಕಡೆಗೆ ಒಲವಿರೋದು ಬಹಳ ವಿರಳ ಮಕ್ಕಳಿಗೆ. ದಯವಿಟ್ಟು ತಿಳಿಸಿ.
ಹೌದು. ರಾಯರು ಅವರ ಚಿಕ್ಕ ವಯಸ್ಸಿಂದಾನೇ ಅಧ್ಯಯನ ಶುರು ಮಾಡಿದಾಗ, ಈಗ ನಾವು ಚಿಕ್ಕ ಹ್ಮ್. ವಯಸ್ಸಲ್ಲಿ ಅವರಿಗೆ ವಯಸ್ಸಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹೇಳ್ಕೊಡೋ ಪದ್ಧತಿ ಇದೆ. ಆದರೆ ಹ್ಮ್. ರಾಯರು ಅದಕ್ಕೆ ಮೀರಿದ ಒಂದು ಅಧ್ಯಯನವನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಹ್ಮ್. ಹ್ಮ್. ಗ್ರಂಥಗಳು, ಲಿಪಿಗಳು, ಹ್ಮ್. ಹ್ಮ್. ಅದನ್ನೆಲ್ಲ ಆ ಚಿಕ್ಕ ವಯಸ್ಸಿಗೆ ಅಧ್ಯಯನ ಮಾಡಿ, ಆಮೇಲೆ ಅವರು ಓದ್ತಾ ಇರೋ ಕ್ರಮ ಹೆಂಗಿತ್ತು ಅಂದ್ರೆ, ಪಾಠ ಕೇಳೋದು, ಆಮೇಲೆ ಹೋಗಿ ನಾವು ಹ್ಮ್. ಸಮರಿ ಅಂತ ಮಾಡ್ತೀವಿ, ಮನೆಗೆ ಹೋಗಿ ಅದ್ರ ಮೇಲೆ ಟಿಪ್ಪಣಿಗಳನ್ನ ಬರಿತಾ ಇದ್ರು. ಆಗಿನ ಓಕೆ. ಕಾಲಕ್ಕೆ ಓದೋದು ಅಂದ್ರೆ ತುಂಬಾ ಕಷ್ಟ. ಇವಾಗ ನಮ್ಗೆ ಎಲ್ಲಾ ಸೌಕರ್ಯ ಇದೆ, ಕರೆಂಟ್ ಹೌದು ಇದೆ, ಹೌದು ಹೌದು ಟೇಬಲ್ ಹೌದು. ಇದೆ. ಆಗಿನ ಕಾಲಕ್ಕೆ ಏನು ನಾವು ಒಂದು ದೃಷ್ಟಾಂತ ಹೇಳ್ಬೇಕು ಅಂದ್ರೆ, ಅವ್ರಿಗೆ ಎಣ್ಣೆ ದೀಪ ಇರೋದು, ಆ ದೀಪದಲ್ಲಿ ಬರೆಯೋದಕ್ಕೂ ಆ ಬೆಳಕು ಸಾಕಾಗ್ತಾ ಇರ್ಲಿಲ್ಲಂತೆ. ಅದಕ್ಕೆ ಹ್ಮ್. ಅವರು ಇದು ಟಿಪ್ಪಣಿಗಳು ಬರಿಬೇಕಾದ್ರೆ ಒಣ ಆ, ಎಲೆಗಳು, ಅದನ್ನೆಲ್ಲ ಹ್ಮ್. ಒಂದು ಗುಡ್ಡೆ ಹಾಕೊಂಡು ಒಂದೊಂದೇ ಎಲೆನ ಹತ್ತಿಸ್ಕೊಳ್ಳೋದು, ಆ ಹ್ಮ್. ಬೆಳಕಿನಲ್ಲಿ ಬರೆಯೋದು, ಇನ್ನೊಂದು ಓ. ಎಲೆನ ಓ. ಹತ್ತಿಸ್ಕೊಳ್ಳೋದು, ಆ ಓ. ಬೆಳಕಿನಲ್ಲಿ ಬರೆಯೋದು. ಓ. ಆ ತರ ಅಧ್ಯಯನ ಮಾಡಿದ್ದಾರೆ. ಆಮೇಲೆ ಹ್ಮ್. ಅವರಿಗೆ ವಯಸ್ಸಿಗೆ ಮೀರಿದ ಪಾಂಡಿತ್ಯ ಇರುತ್ತೆ. ಸೊ ಹ್ಮ್. ಇದು ನಮ್ಗೆ ಹೆಂಗೆ, ಇದು ಅವರು ಚೌಳ ಆದ್ಮೇಲೆ ಅವರ ಅಣ್ಣಂದ್ರು ಅವ್ರಿಗೆ ಮುಂಜಿ ಮಾಡ್ತಾರೆ, ಅವರ ಅಕ್ಕನ ಹ್ಮ್. ಗಂಡನೂ ಇರ್ತಾರೆ, ಮುಂಜಿ ಹ್ಮ್. ಮಾಡ್ತಾರೆ. ಮುಂಜಿ ಆದ್ಮೇಲೆ ಅವರು ಮುಂದೆ ಅಧ್ಯಯನ ಮಾಡಿ ಮುಂದೆ ಅವರಿಗೆ ಹ್ಮ್. ಮದುವೆ ಆಗುತ್ತೆ ಸಣ್ಣ ವಯಸ್ಸಿಗೆ. ಹ್ಮ್. ಅವಾಗ 16 ವರ್ಷಕ್ಕೆಲ್ಲ ಮದುವೆ ಮಾಡ್ತಾ ಇದ್ರು. ಹಾ. ಸಾಮಾನ್ಯ ಮದುವೆ ಆದ್ಮೇಲೆ ಓದು ಹ್ಮ್. ನಿಲ್ಸೋದು, ಕೆಲ್ಸದ ಕಡೆ ಹ್ಮ್. ಗಮನ ಹರಿಸೋದು ಅದೆಲ್ಲ ಬರುತ್ತೆ. ಆದ್ರೆ ರಾಯರ ಬದುಕಿನಲ್ಲಿ ಏನಾಗತ್ತೆ ಅಂದ್ರೆ, ಅವರಿಗೆ ಮದ್ವೆ ಆದ್ಮೇಲೆ, ಮುಂಚೆ ಅವರು ಹ್ಮ್. ಗೃಹಸ್ಥಾಶ್ರಮವನ್ನು ಸ್ವೀಕರಿಸುತ್ತಾರೆ, ಹಾ. ಮದ್ವೆ ಆದ್ಮೇಲೂನು ಆ ಆ ಒಂದು ಓದಿನ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ. ಇನ್ನೂ ಹ್ಮ್. ಜಾಸ್ತಿ ಜಾಸ್ತಿ ಅಧ್ಯಯನವನ್ನು ಮಾಡ್ತಾರೆ. ಇದಕ್ ಮಾಡ್ತಾರೆ. ನಾವೇನ್ ಹೇಳ್ತೀವಿ, ಫೋಕಸ್ ಅಂಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಈಗಿನ ಕರೆಕ್ಟ್ ಕಾಲದಲ್ಲಿ. ಕರೆಕ್ಟ್. ಹೌದು ಅದಕ್ಕೆ ಹೌದು. ದೊಡ್ಡ ನಮಗೆ ಉದಾಹರಣೆ ಕೊಟ್ಟಿದ್ದು ಅಂದ್ರೆ ರಾಯರು. ನಮ್ಗೆ ಏನಾದ್ರೂ ಹ್ಮ್. ಮಾಡ್ಬೇಕು ಜೀವನದಲ್ಲಿ, ಓದ್ಬೇಕು. ಆಮೇಲೆ ಹ್ಮ್. ಅವರು ಏನೇನ್ ಪವಾಡಗಳನ್ನ ಮಾಡಿದ್ದಾರೆ, ಎಲ್ಲಾ ಹ್ಮ್. ಪವಾಡಗಳಿಗೂ ಶಾಸ್ತ್ರದಲ್ಲಿ ಆಧಾರ ಇಟ್ಕೊಂಡೇ ಮಾಡಿದ್ದಾರೆ. ಅದಕ್ಕೂ ಓ. ನಾವ್ ಇವಾಗ ಏನ್ ಅಂತೀವಿ, ಓ. ಎವಿಡೆನ್ಸ್ ಬೇಸ್ಡ್ ಅಂತ ಬಂದಿದೆ. ಸೊ ಹೌದು ಅವರು ಅದೇ ಹೌದು. ಅವರು ಶಿಷ್ಯರಿಗೆ ದೊಡ್ಡ ಮಾತನ್ನು ಹೇಳಿದ್ದಾರೆ. ಇದು ಹ್ಮ್. ಶಾಸ್ತ್ರಗಳ ಆಧಾರ ಇಲ್ಲದೆ ಪವಾಡ ಮಾಡೋದಕ್ಕೂ, ಶಾಸ್ತ್ರಗಳನ್ನು ಆಧಾರವಾಗಿಟ್ಕೊಂಡು ಪವಾಡ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಹ್ಮ್. ಇದು ನಾವು ಇವಾಗ ಓದ್ಬೇಕಾದ್ರೆ, ನಾನು ಅವ್ರ ಜೀವನದ್ದು ಒಂದು ಕತೆಗಳನ್ನ ಮೆಲಕ್ ಹಾಕ್ಬೇಕಾದ್ರೆ, ಇದೆಲ್ಲ ಆವಾಗ್ಲೇ ಇತ್ತು, ಇವಾಗ ಹ್ಮ್. ನಮ್ಗೆ ರೀಇನ್ವೆಂಟ್ ಆಗಿದೆ. ಇದನ್ನ ಹಾ. ನಮ್ಗೆ ತೋರಿಸ್ಕೊಟ್ಟಿದ್ದು ರಾಘವೇಂದ್ರ ಸ್ವಾಮಿಗಳು. ಅವರು ಹಾ. ಮಲ್ಟಿ ಫೆಸೆಟೆಡ್ ಲರ್ನಿಂಗ್ ಅಂದ್ರೆ ಎಲ್ಲಾ ತರದ್ರಲ್ಲೂ ಪಾಂಡಿತ್ಯ ಇತ್ತು, ವೀಣೆನಲ್ಲಿ ಹ್ಮ್. ಪಾಂಡಿತ್ಯ ಇತ್ತು, ಆಮೇಲೆ ಹ್ಮ್. ಕವಿತೆ ಆಗ್ಬೋದು, ವೇದಾಧ್ಯಯನ ಇರ್ಬೋದು, ಎಲ್ಲಾ ಹ್ಮ್. ತರದ್ರಲ್ಲೂ ಪಾಂಡಿತ್ಯ ಇತ್ತು. ಗ್ರಂಥಗಳನ್ನ ಬರೆಯೋದಕ್ಕೆ ಅವ್ರು ಅವಾಗ್ಲೇನೆ ಶುರು ಮಾಡಿದ್ರು, ಟಿಪ್ಪಣಿ ಹ್ಮ್. ಆಗ್ಲಿ ಹ್ಮ್. ಎಲ್ಲದನ್ನು. ಅವರ ನಂಬಿದ ಒಂದು ಸಿದ್ಧಾಂತ, ತತ್ವಜ್ಞಾನದ ಬಗ್ಗೆ ಯಾವತ್ತೂ ಅವರು ಕಾಂಪ್ರಮೈಸ್ ಆಗಿಲ್ಲ. ಅವರು ಸತ್ಯ ಧರ್ಮ ಅಂತ ಹೇಳ್ತೀವಿ. ಸತ್ಯ ಅಂದ್ರೆ ನುಡಿಯೋದು, ಹೌದು. ಆಮೇಲೆ ಹ್ಮ್. ಧರ್ಮ ಅಂದ್ರೆ ಪ್ರಾಕ್ಟಿಕಲ್, ಅದನ್ನ ಹೆಂಗೆ ನಾವು ನಡೆಯೋದು ಜೀವನದಲ್ಲಿ ನಿರ್ವಹಣೆ ನಡೆಯೋದು. ಮಾಡಿ, ಎರಡನ್ನೂ ನಡೆಸ್ಕೊಂಡು ನಮ್ಗೆ ಒಂದ್ ದೊಡ್ಡ ನಿದರ್ಶನ ಹೆಂಗೆ ನಾವು ಜೀವನದಲ್ಲಿ ಫೋಕಸ್ಡ್ ಆಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದು ರಾಘವೇಂದ್ರ ಹ್ಮ್. ಸ್ವಾಮಿಗಳು. ಅಂದ್ರೆ ಇವತ್ತಿನ ಮಕ್ಕಳು ಆ ತಂದೆ ತಾಯಿ ಅವರು ಬ್ಯಾಗ್ ಹೊತ್ಕೊಂಡ್ ಬಂದು ಶಾಲೆಗೆ ಕೂಡಿಸಿ ಎಲ್ಲ ಹೋಗಿ ಮಾಡಿದ್ರು ಕೂಡ ಆ ಡುಮ್ಕೆ ಹೊಡಿತಾರೆ, ಇಲ್ಲ ಮೊಬೈಲ್ನಲ್ಲಿ ಮುಳುಗ್ ಹೋಗ್ಬಿಡ್ತಾರೆ. ಇವ್ರಿಗೆ ರಾಯರು ಒಂದು ಆದರ್ಶ ಆಗ್ಬೇಕು. ಆದರ್ಶ ಅಂದ್ರೆ ಆ ಕಡೆಗೆ ದೃಷ್ಟಿ ಹರಿಸಿ ನಾವು ಹಾಗಾಗ್ಬೇಕು ಅಂತ ಇವರು ಮನಸ್ಸಿನಲ್ಲಿ ಬರಬೇಕು. ಇನ್ನು ಅವರು ಗೃಹಸ್ಥಾಶ್ರಮ ಆದವರು ಸನ್ಯಾಸ ತಗೊಂಡ್ರು. ಸನ್ಯಾಸ ತಗೊಂಡ್ರೆ ಕಷ್ಟ ಆಗಿರ್ಬೋದಲ್ವಾ? ಏನೇನಾಯ್ತು? ಖಂಡಿತ ಇಲ್ಲ. ಗೃಹಸ್ಥಾಶ್ರಮ ಒಂದು ಇಲ್ಲಿ ನಿದರ್ಶನ. ನಾವೇನ್ ಹೇಳ್ತೀವಿ, ಅವರ ಜವಾಬ್ದಾರಿತನಕ್ಕೆ. ಅವ್ರದ್ದು ಹ್ಮ್. ಮುಂಜಿ ಆದ್ಮೇಲೆ ಅವರು ಮದುರೈಗೆ ಹೋಗ್ತಾರೆ. ಹ್ಮ್. ಅಲ್ಲಿ ಪಾಪ ಅವ್ರಿಗೆ ತುಂಬಾ ದಾರಿದ್ರ್ಯ ಬರುತ್ತೆ. ಎಲ್ಲ ಹ್ಮ್. ಅವಾಗ ಅವರು ಕುಟುಂಬಸ್ಥರು ಎಷ್ಟು ಶ್ರೀಮಂತರಾಗಿರ್ತಾರೆ ಅಷ್ಟೇ ದಾನಶೂರರಾಗಿರ್ತಾರೆ. ದಾನ ಹಾ. ಮಾಡಿ ಅವರಿಗೆ ತುಂಬಾ ದಾರಿದ್ರ್ಯ ಬರುತ್ತೆ. ಒಂದು ಮಾತಿದೆ, ಹ್ಮ್. ಅವ್ರ ಪತ್ನಿ, ಅವರ ಹೆಂಡತಿ ಹರಕು ಸೀರೆ, ಒಂದು ಸೀರೆಯನ್ನು ಉಡ್ಕೊಂಡು, ಚಿನ್ನೆ ಹ್ಮ್. ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಅಂತ ಬರುತ್ತೆ ಅವ್ರದ್ದು ಕಥೆಯಲ್ಲಿ. ಹ್ಮ್. ಅಂದ್ರೆ ಒಡಕು ಹ್ಮ್. ಪಾತ್ರೆ, ಒಂದು ಹ್ಮ್. ಹರಿದ ವಸ್ತ್ರ, ಅಷ್ಟು ದಾರಿದ್ರ್ಯ ಬರುತ್ತೆ. ಹಾ. ಅವರು ಮದುರೈಗೆ ಹೋಗ್ತಾರೆ. ಆಮೇಲೆ ಹ್ಮ್. ಮತ್ತೆ ಅಲ್ಲಿ ಪಾಠ ಪ್ರವಚನ ಎಲ್ಲ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆದ್ರೂನು ಇದು ಓದನ್ನ ಬಿಡೋದಿಲ್ಲ. ಹ್ಮ್. ಆಮೇಲೆ ಅವರು ಕುಂಭಕೋಣಂ ಸುಧೀಂದ್ರ ತೀರ್ಥರು ಅಂತ ಅವರ ಗುರುಗಳು, ಹ್ಮ್. ಅಲ್ಲಿಗೆ ಮುಂದಿನ ಅಧ್ಯಯನ ಮಾಡ್ಬೇಕು ಅಂತ ಅವ್ರ ಪತ್ನಿಯನ್ನ ಕರ್ಕೊಂಡು ಹ್ಮ್. ಬರ್ತಾರೆ. ಅಲ್ಲಿ ಹ್ಮ್. ಅವ್ರ ಗುರುಗಳು ಒಂದಿಷ್ಟು ದಿವಸಗಳ ಕಾಲ ಅವರನ್ನು ನೋಡಿ, ಅಲ್ಲಿ ಒಂದು ಹ್ಮ್. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನೇನ್ ಹೇಳ್ದೆ, ಪ್ರಿನ್ಸಿಪಲ್ಡು, ಹ್ಮ್. ಹ್ಮ್. ಅವ್ರಿಗೆ ಮಠದಲ್ಲಿ ಅವಾಗ ಊಟದ ವ್ಯವಸ್ಥೆ ಇತ್ತು. ಆದರೆ ಹ್ಮ್. ರಾಘವೇಂದ್ರ ಸ್ವಾಮಿಗಳು ಅಧ್ಯಯನ ಆದ ತಕ್ಷಣ, ಅವರ ಗುರುಗಳಿಂದ ಅಧ್ಯಯನ, ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ ಹ್ಮ್. ತಕ್ಷಣ ಅಲ್ಲಿ ಊಟ ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಆ. ಆ ಮಠದಲ್ಲಿ ಊಟ ಇರೋದು ವಿದ್ಯಾರ್ಥಿಗಳಿಗೆ ಮಾತ್ರ.
ರಾಯರು ಓ. ವಿದ್ಯಾರ್ಥಿಯಾಗಿದ್ರು ಸರಿ, ಆದ್ರೆ ಮನೆಯಲ್ಲಿ ಹೆಂಡತಿ ಮತ್ತು ಒಂದು ಚಿಕ್ಕ ಮಗು ಇರುತ್ತೆ, ಲಕ್ಷ್ಮೀನಾರಾಯಣ ಅಂತ ಚಿಕ್ಕ ಮಗ ಇರ್ತಾನೆ. ಅವರು ಹ್ಮ್. ಉಪವಾಸ ಇರ್ತಾರಲ್ಲ, ಅವರನ್ನ ಮಠಕ್ಕೆ ಕರ್ಕೊಂಡ್ ಬರ್ಕೂಡುದು, ಯಾಕಂದ್ರೆ ಮಠದಲ್ಲಿ ಇರೋದು ವಿದ್ಯಾರ್ಥಿಯರಿಗೆ ಮಾತ್ರ. ವಿದ್ಯಾರ್ಥಿಗಳಿಗೆ. ಹೌದು. ಹಾಗನ್ಬಿಟ್ಟು ನಾನ್ ಊಟ ಮಾಡಿದ್ರೆ ಅವ್ರು ಹಸ್ಕೊಂಡಿರ್ತಾರೆ ಅಂತ ಮನೆಗೆ ಹೊಟ್ಟೋಗೋರಂತೆ. ಅಷ್ಟು ಹ್ಮ್ ಪ್ರಿನ್ಸಿಪಲ್ಡ್ ಆಗಿರ್ತಾರೆ ರಾಯರು. ಹ್ಮ್ 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 ಇದನ್ನೆಲ್ಲಾ ನೋಡಿ ಅವರ ಗುರುಗಳು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಅಂತ ಹೇಳಿದಾಗ ಅವಾಗ ಹ್ಮ್ ರಾಯರಿಗಿದ್ದಿದ್ದು ಗೃಹಸ್ಥಾಶ್ರಮ. ಅವ್ರೊಂದ್ ಮಾತು ಹ್ಮ್ ಹೇಳ್ತಾರಂತೆ, ಗುರುಗಳೇ ಕಷ್ಟ ಆಗತ್ತೆ, ಯಾಕಂದ್ರೆ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ, ಮಗನಿಗಿನ್ನು ಮುಂಜಿ ಮಾಡಿಲ್ಲ, ಅವನ ಅಧ್ಯಯನ ಆಗ್ಬೇಕು. ಅಂದ್ರೆ ಆ ಗೃಹಸ್ಥಾಶ್ರಮದ ಒಂದು ಜವಾಬ್ದಾರಿತನ, ಹಾ ಇದು ಹಾ. ಯಾವುದೇ ವ್ಯಾಮೋಹದಿಂದಲ್ಲ, ಗೃಹಸ್ಥಾಶ್ರಮದ ಒಂದು ಜವಾಬ್ದಾರಿಯಿಂದ ಹೇಳ್ತಾರೆ. ಹ್ಮ್ ಆಮೇಲೆ ಅವ್ರಿಗೆ ಈ ತರ ಒಂದು ಏನ್ ಮಾಡೋದು, ಗುರುಗಳ ಮಾತ್ ಮೀರಕ್ಕಾಗಲ್ಲ, ಜವಾಬ್ದಾರಿ ಕಳ್ಕೊಳಕ್ಕಾಗಲ್ಲ ಅನ್ಬೇಕಾದ್ರೆ ಸ್ವಪ್ನದಲ್ಲಿ ಹ್ಮ್. ಸರಸ್ವತಿ ದೇವಿನೇ ಸಾಕ್ಷಾತ್ ಬಂದು ಓ. ಹೇಳ್ತಾರೆ, ಲೋಕ ಹಾ ಹಾ. ಕಲ್ಯಾಣಕ್ಕಾಗಿ ನೀವು ಸನ್ಯಾಸ ಸ್ವೀಕಾರ ಮಾಡ್ಬೇಕು ಅಂತ. ಓಕೆ. ಹಾಗಾಗಿ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಹ್ಮ್ ಸನ್ಯಾಸ ಸ್ವೀಕಾರ ಮಾಡಿ ಅದಾದ ನಂತರನು ಅವ್ರಿಗೆ ಏನು ಎಲ್ಲಾ ಸಮಸ್ಯೆಗಳು ಪರಿಹಾರ ಆಯ್ತಾ? ಇಲ್ಲ. ಅದಾದ ನಂತರ ಒಂದಾಗತ್ಲು ಒಂದು ಅವರಿಗೆ ಎಲ್ಲಾ ಸವಾಲುಗಳು ಎದುರು ಬರ್ತಾನೆ ಇರುತ್ತೆ. ಇದನ್ನೆಲ್ಲ ಹ್ಮ್ ಅವರು ಸವಾಲಾಗಿ ಸ್ವೀಕರಿಸ್ತಾರೆ ಹೊರತು ಸೋಲಾಗಿ ಹ್ಮ್. ಸ್ವೀಕರಿಸಲ್ಲ. ಆ. ಒಂದು ನಿದರ್ಶನ ಹೇಳ್ತೀನಿ. ಇವಾಗ ನಾವು ಹ್ಮ್. ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತ ಇವಾಗ ಮಾಡ್ತೀವಿ, ಅದ್ರ ಹೌದು. ಬಗ್ಗೆ ಕೋರ್ಸಸ್ ನಡೆಯುತ್ತೆ. ಅವರು ಸನ್ಯಾಸ ಸ್ವೀಕಾರ ಮಾಡುವಾಗ ಈಗಾಗ್ಲೇ ಅವ್ರಿಗೆ ಇನ್ನೊಬ್ರು ಹಿರಿಯ ವಿದ್ಯಾರ್ಥಿ, ಅವರಲ್ಲಿ ಮಠದ ವಿದ್ಯಾರ್ಥಿಗೆ ಅವರು ಪೀಠನ ಕೊಟ್ಟಿರ್ತಾರೆ ಸ್ವಾಮಿಗಳು, ಹಾ ಯಾದವೇಂದ್ರರು ಹಾ ಅಂತ. ಸೊ ಹಾ. ಇವರು ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಅವರ ಶಿಷ್ಯ ವರ್ಗದವರಿಂದ ಹ್ಮ್. ಒಂದು ಬಿರುಕು ಬರುತ್ತೆ. ಯಾರಾಗ್ಬೇಕು, ರಾಘವೇಂದ್ರ ಸ್ವಾಮಿಗಳು ಆಗ್ಬೇಕಾ ಅಥವಾ ಅವರು ಹಿರಿಯರು ಆಗ್ಬೇಕಾ ಅಂತ. ಮೊದ್ಲೇ. ಹಾ. ಅವಾಗ ಒಂದು ರಾಜನ ಆಸ್ಥಾನದಲ್ಲಿ ಇದ್ರ ಬಗ್ಗೆ ವಾದ ವಿವಾದಗಳು ನಡೆಯುತ್ತೆ. ಅವಾಗ ರಾಘವೇಂದ್ರ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ನೀವು ಹ್ಮ್ ಹಿರಿಯರು, ಯಾದವೇಂದ್ರರಿಗೆ ನೀವು ಹ್ಮ್. ಹಿರಿಯರು, ಅವ್ರು ಹೇಳೋದು ನಿಜ, ನೀವೇ ಪೀಠ ತಗೊಳ್ಳಿ ಅಂತ ಕೊಟ್ಟು ಬಿಡ್ತಾರೆ. ಹಾ. ಅದನ್ನು ಕೇಳಿ ಯಾದವೇಂದ್ರರಿಗೆ ತುಂಬಾ ಆಶ್ಚರ್ಯ ಆಗಿ, ಇಲ್ಲ ಇಲ್ಲ, ನಿಮಗೆ ಹ್ಮ್. ಕಡೆದಾಗಿ ಗುರುಗಳು ಕೊಟ್ಟಿದ್ದಾರೆ, ಅದಕ್ಕೆ ಹಾ. ನೀವೇ ಅದಕ್ಕೆ ಒಂದು ಕಾರಣ ಇರಬೇಕು. ಹ್ಮ್. ಅವರಿಬ್ಬರಲ್ಲಿ ಏನು ಮನಸ್ತಾಪ ಇರೋದಿಲ್ಲ, ಶಿಷ್ಯ ವರ್ಗದವರಿಂದ ಕೆಲವು ವಾದ ವಿವಾದಗಳಾಗತ್ತೆ. ಹೀಗೆ ಹೌದು ಅವರು ಹೌದು. ಬಹಳ ವಿನಯವಾಗಿ, ವಿನಯ ಅಂದ್ರೆ ವಿನಯ ಕಾರುಣ್ಯಗೆ ರಾಯರು ದೊಡ್ಡ ನಿದರ್ಶನ. ಸೊ ಬಹಳ ಸುಲಭವಾಗಿ ಇದನ್ನ ಹ್ಮ್ ಪರಿಹಾರ ಮಾಡ್ಕೋತಾರೆ. ಸೊ ಸನ್ಯಾಸ ತಗೊಂಡಿದ ತಕ್ಷಣ ಅಲ್ಲೊಂದು ಕಾನ್ಫ್ಲಿಕ್ಟ್ ಬರುತ್ತೆ. ಆಮೇಲೆ ಹ್ಮ್ ಬರಗಾಲ, 12 ಹ್ಮ್. ವರ್ಷಗಳ ಕಾಲ ಬರಗಾಲ ಇರುತ್ತೆ. ಅಬ್ಬಾ. ರಾಜ ಬಂದು ಕೇಳ್ಕೊತಾನೆ, ಏನ್ ಮಾಡೋದು, ಬರಗಾಲ ಇದೆ ಅಂತ. ಎಲ್ಲರಿಗೂ ಮಠದಲ್ಲೇ ಊಟದ ವ್ಯವಸ್ಥೆ, ಅವರು ಕಲಿತ ಓ. ಪಾಂಡಿತ್ಯ, ಅವರಿಗೆ ಇದ್ದ ದೇವರ ದಯೆ, ಅವ್ರು ಹಾ. ಯಾವತ್ತೂ ನಾನ್ ದೇವ್ರು ಅಂತ ಹೇಳ್ಕೊಂಡೇ ಇಲ್ಲ. ಎಲ್ಲ ಹರಿರೇವ ಪರ, ಹರಿರೇವ ಗುರು, ಹರಿರೇವ ಜಗತ್ ಪಿತೃಮಾತ್ರ ಗತಿ, ಎಲ್ಲ ಭಗವಂತ ನಾನಲ್ಲ, ಭಗವಂತ ಇದ್ದಾನೆ, ಶ್ರೀಹರಿ ದಯೆಯಿಂದ ಮಾತ್ರ ನಾನು ಅಂತ ಹೇಳ್ಕೊಂಡಿದ್ ಪುಣ್ಯಾತ್ಮರು. ಆ ಹ್ಮ್ ಭಗವಂತನ ದಯೆಯಿಂದ, ಅವರ ಪಾಂಡಿತ್ಯದಿಂದ ಹ್ಮ್. ಎಲ್ಲರಿಗೂ ಮಠದಲ್ಲಿ ಊಟದ ವ್ಯವಸ್ಥೆಗಳನ್ನು ಮಾಡ್ತಾರೆ ಅವರು. ಮಾಡ್ತಾರೆ. ಸೊ ಹ್ಮ್ ಸನ್ಯಾಸ ತಗೊಂಡ್ಮೇಲೂ ಕೂಡ ಇಷ್ಟೆಲ್ಲಾ ಸವಾಲನ್ನ ಎದುರಿಸಿ, ಆಮೇಲೆ ಎಲ್ಲ ಗ್ರಂಥ ಬರೆಯೋದು ಅಂದ್ರೂ ಅವಾಗ ಸಣ್ಣ ವಿಷಯ ಅಲ್ಲ. ತಾಳೆಗರಿನ ಹೌದು ಹೌದು. ಅವರೇ ಒಣಗಿಸ್ಬೇಕು, ಸಿದ್ಧ ಹೌದು. ಮಾಡ್ಬೇಕು, ಅದರಲ್ಲಿ ಹ್ಮ್ ಅಕ್ಷರಗಳನ್ನ ಕೊರಿಬೇಕು. ಆ ಹ್ಮ್. ಇಂಕ್ ಅಂತ ಏನ್ ಹೇಳ್ತೀವಿ ನಾವು, ಅದನ್ನೂ ಅವರೇ ತಯಾರು ಮಾಡ್ಕೊಂಡು ಅದರಲ್ಲಿ ತುಂಬಬೇಕಾಗಿತ್ತು. ಇಷ್ಟೆಲ್ಲ ಹಾ. ಇದ್ರು ಎಷ್ಟೋ ಗ್ರಂಥಗಳನ್ನ ಮಾಡಿ ಸಂಚಾರ ಮಾಡಿ, ಇಡೀ ಹ್ಮ್ ದಕ್ಷಿಣ ಭಾರತದಲ್ಲಿ ಸಂಚಾರ ಮಾಡ್ತಾರೆ ಅವರು. ಸಂಚಾರ ಹ್ಮ್. ಅಂದ ಕೂಡ್ಲೆ ಈಗಿನ ಕಾಲಕ್ಕೆ ಇರೋ ತರ ನಮ್ಗೇನು ಬಸ್ಸು, ಪ್ಲೇನು, ಕಾರು ಏನೂ ಇಲ್ಲ. ಇರ್ಲಿಲ್ಲ. ಹೌದು. ಕಾಲ್ನಡಿಗೆಯಲ್ಲೇ ಹೋಗ್ಬೇಕು. ಹಾ. ಕಾಲ್ನಡಿಗೆಯಲ್ಲಿ ಹೋಗಿ ಒಂದ್ ಹ್ಮ್ ಊರಿಗೆ ಹೋದ್ಮೇಲೆ ಹ್ಮ್ ಈಗಿನ ಕಾಲ ತರ ತಕ್ಷ ಭಿಕ್ಷದ ವ್ಯವಸ್ಥೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಅಲ್ಲಿ ಹ್ಮ್. ಇರೋ ಬೇರೆ ಪಂಡಿತರನ್ನ ವಾದದಲ್ಲಿ ಸೋಲಿಸಿ ಅದಾದ್ಮೇಲೆ ಅವರು ಭಿಕ್ಷೆಯನ್ನ ಸ್ವೀಕರಿಸ್ತಾ ಇದ್ರು. ಸೊ ಓ. ಅಂತ ದೊಡ್ಡ ಸವಾಲುಗಳಿದ್ರೂನು ಎಲ್ಲೂ ಹ್ಮ್ ಕೂಡ ಸೋಲ್ದೆ, ಅದನ್ನು ಒಂಥರ ಹ್ಮ್ ಸವಾಲಿನ ತರ ಹ್ಮ್ ಪರಿಗಣಿಸಿ ಇವರು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ. ಅಂದ್ರೆ ನಮ್ಮ ಹ್ಮ್ ಜೀವನದಲ್ಲಿ ಬರೋ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ನಾವು ಹ್ಮ್ ಸೋಲಬಾರದು, ಧೈರ್ಯದಿಂದ ಎದುರಿಸ್ಬೇಕು. ಏನೂ ಹ್ಮ್. ಇಲ್ದೇನೆ ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ. ಇವಾಗ ನಮ್ಗೆ ಇಷ್ಟೊಂದೆಲ್ಲ ಇದ್ರೂನು ಅವರ ದಯೆಯಿಂದ ನಾವ್ ಏನ್ ಬೇಕಾದ್ರೂ ಒಂದು ಜೀವನದಲ್ಲಿ ಮಾಡ್ಬೋದು ಅನ್ನೋದು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಹೌದು. ನೀವು ಒಂದು ಪವಾಡ ಹೇಳ್ಬೋದಾ ನಮಗೆ? ಪವಾಡ ಹೇಳ್ತೀನಿ ಮೇಡಮ್. ಅವರು ಏನಾಗತ್ತೆ, ಅವರು ಕುಂಭಕೋಣಂಗೆ ಬರ್ತಿರ್ಬೇಕಾದ್ರೆ ಮದುರೈಯಿಂದ, ಇದು ಸನ್ಯಾಸ ಅವ್ರದ್ದು ತುಂಬಾ ಪವಾಡಗಳಿದೆ. ಒಂದು ಹ್ಮ್ ಸಣ್ಣ ಪವಾಡ ಹೇಳ್ಬೇಕಂದ್ರೆ, ಹ್ಮ್ ಸನ್ಯಾಸ ತಗೊಳ್ಳಕ್ಕಿಂತ ಮುಂಚೆ ಹ್ಮ್ ಅವರು ಮದುರೈಯಿಂದ ಕುಂಭಕೋಣಂಗೆ ಬರ್ಬೇಕಾದ್ರೆ ಅಲ್ಲಿ ಒಂದು ಇದ್ರಲ್ಲಿ ದೇವಸ್ಥಾನದಲ್ಲಿ ಒಂದ್ ಸ್ವಲ್ಪ ಹೊತ್ತು ತಂಗಿರ್ತಾರೆ. ಹ್ಮ್ ಅಲ್ಲಿ ಏನಾಗ್ತಾ ಇರತ್ತೆ, ಒಂದು ದೊಡ್ಡ ಹೋಮ ನಡೀತಾ ಇರತ್ತೆ.
ಅವರು ದೊಡ್ಡ ವಿದ್ವಾಂಸರಾಗಿರ್ತಾರೆ ಆಗಿನ ಕಾಲಕ್ಕೆ. ಮಹಾಭಾಷ್ಯ ವೆಂಕಟನಾಥ ಅಂತಾನೆ ಅವ್ರಿಗೆ ಹೆಸರು ಬಂದಿರುತ್ತೆ. ಆವಾಗ ಹ್ಮ್ ಯಾರೋ ಒಬ್ರು ಬಂದು ಕೇಳ್ತಾರೆ, ಇಲ್ಲಿ ಗಂಧ ತೆಗಿಬೇಕಾಗಿದೆ, ಗಂಧ ತೆಗಿತೀರಾ ಅಂತ ಕೇಳ್ತಾರೆ. ಸೊ ಹ್ಮ್ ಹ್ಮ್ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಅಷ್ಟು ಒಂದು ಏನ್ ಬೇಕಾದ್ರೆ ಅವ್ರ ತಕ್ಷಣ ಒಪ್ಕೋತಾರೆ. ಇಲ್ಲ, ನಾನ್ ಹಾ ವಿದ್ವಾಂಸ ಇದ್ದೀನಿ, ನಾನ್ ಯಾಕೆ ಗಂಧ ತೆಗಿಬೇಕು, ಏನಿಲ್ಲ, ಆಯ್ತು ಇಲ್ಲ ತೆಗಿತೀನಿ ಹಾ ಅಂತ ಗಂಧ ತೆಗಿತಾರೆ. ಗಂಧ ತೆಗಿಬೇಕಾದ್ರೆ ಶ್ರೀ ಸೂಕ್ತ ಅಂತ ಒಂದು ಬರುತ್ತೆ, ಅವರು ಅಗ್ನಿ ಸೂಕ್ತ ಅಂತ ಬರುತ್ತೆ, ಸಾರಿ, ಅಗ್ನಿ ಹಾ ಸೂಕ್ತ ಹೇಳ್ಕೊಂಡು ಅದು ಗಂಧ ತೆಗಿತಾರೆ. ಅದು ಎಷ್ಟು ಹ್ಮ್ ಎಫೆಕ್ಟ್ ಇರುತ್ತೆ, ಅವ್ರು ಎಷ್ಟು ಒಂದು ಪವರ್ ಇಂದ ಹೇಳ್ತಾರೆ ಅದನ್ನ ಅಂದ್ರೆ, ಆ ಹ್ಮ್ ಗಂಧ ತೆಗೆದು ಎಲ್ಲ ಹಚ್ಕೋತಾರೆ. ಅವಾಗ ಹ್ಮ್ ಏನಾಗುತ್ತೆ, ಎಲ್ಲರಿಗೂ ಉರಿ ಶುರು ಆಗುತ್ತೆ. ಯೂಶಲಿ ನಾವು ಗಂಧ ಹಾ ಹಚ್ಕೊಂಡ ತಕ್ಷಣ ತಂಪಾಗ್ಬೇಕು. ಅವರು ಹೌದು ಎಲ್ಲ ಗಂಧ ಹಚ್ಕೊಂಡ ತಕ್ಷಣ ಅವ್ರಿಗೆ ಉರಿ ಶುರು ಆಗತ್ತೆ. ಅವಾಗ ಅಲ್ಲಿದ್ದಂತಹ ಕೆಲವು ಪಂಡಿತರು ಹೋಗಿ ಕೇಳ್ತಾರೆ ಅವ್ರನ್ನ. ಆಮೇಲೆ ಮತ್ತೆ ವರುಣ ಸೂಕ್ತ ಹೇಳಿ ತಕ್ಷಣ, ಹ್ಮ್ ಅದೆಲ್ಲ ಏನು ತುಂಬಾ ಇನ್ಸ್ಟೆಂಟ್ ರಿಸಲ್ಟ್ಸ್, ವರುಣ ಸೂಕ್ತ ಹ್ಮ್ ಹೇಳಿ ತಕ್ಷಣ ತಂಪಾಗತ್ತೆ. ಹ್ಮ್ ಇದು ಒಂದು ಪವಾಡ. ಇದ್ರಿಂದ ಹ್ಮ್ ಆಮೇಲೆ ಅವ್ರು ಕೇಳ್ಕೊತಾರೆ, ನೀವ್ ಇಲ್ಲೇ ಇರಿ, ಅವ್ರಿಗೆ ಗೊತ್ತಾಗತ್ತೆ ಹ್ಮ್ ಇವ್ರ ಶಕ್ತಿ, ನೀವ್ ಇಲ್ಲೇ ಹ್ಮ್ ಇರ್ಬೋದಲ್ಲ, ಅವಾಗ ತುಂಬಾ ಆಗ್ಲೇ ದಾರಿದ್ರ್ಯ ಇರುತ್ತೆ, ಇಲ್ಲೇ ತಂಗು ಬಿಡಿ ಅಂತ ಕೇಳ್ಕೊಂಡಿದ ತಕ್ಷಣ ಅವರಲ್ಲಿಂದ ಹೊರಟು ಬಿಡ್ತಾರೆ. ಯಾಕಂದ್ರೆ ಅವರ ಹ್ಮ್ ಒಂದು ಧ್ಯೇಯ ಇದ್ದಿದ್ದು ಕುಂಭಕೋಣಂಗೆ ಹೋಗಿ ಅಧ್ಯಯನ ಮಾಡ್ಬೇಕು, ಇಲ್ಲಿ ಹ್ಮ್ ನಾನು ಇದ್ರೆ ಹ್ಮ್ ಅದಕ್ಕೆ ಹ್ಮ್ ಇದು ಬರುತ್ತೆ ಅಂತ. ಸೊ ಇದು ಹ್ಮ್ ಒಂದು ಪವಾಡ ನನ್ಗೆ ತುಂಬಾ ಮನ ಮುಟ್ಟಿದೆ. ಹೌದು ಹೌದು ನಿಜವಾಗ್ಲೂ ಇವತ್ತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರ ಬದುಕಿನ ಬಗ್ಗೆ ನಮಗೆ ನೀತಿ ಪಾಠಗಳನ್ನ ಹೇಳ್ಕೊಟ್ಟಿರೋದು ಎಷ್ಟು ಸತ್ಯ ಮತ್ತೆ ಧರ್ಮ ಎಷ್ಟು ಬದುಕಿಗೆ ಮುಖ್ಯ ಅಂತ ತೋರಿಸ್ಕೊಟ್ಟಿದ್ದೀರಿ. ಇವತ್ತಿನ ಯುವಕರು ಮಕ್ಕಳು ಇದನ್ನ ಕೇಳಿ ಅವರು ತಮ್ಮ ಬದುಕನ್ನ ಬಂಗಾರ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ತಮಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಶಿಲ್ಪಾ ಅವರೇ. ನಮಸ್ಕಾರ. ಧನ್ಯವಾದಗಳು. ಪ್ರಣಾಮ.